ಮಿತ್ರರೇ ನಮಸ್ಕಾರ. ಮಿತ್ರರೇ, ಬಾಂಗ್ಲಾದೇಶದಿಂದ ಪ್ರತಿದಿನವೂ ಕೂಡ ಕೆಟ್ಟ ಸುದ್ದಿನೇ ಬರ್ತಾ ಇದೆ. ಒಂದೇ ಒಂದು ಒಳ್ಳೆ ಸುದ್ದಿಯೂ ಕೂಡ ಬಾಂಗ್ಲಾದಿಂದ ಬರ್ತಾ ಇಲ್ಲ. ಯಾವಾಗ ಮೊಹಮ್ಮದ್ ಯೂನಿಸ್ ಅಧಿಕಾರಕ್ಕೆ ಬಂದನೋ ಆ ದಿನದಿಂದಲೂ ಕೂಡ ಬಾಂಗ್ಲಾದಲ್ಲಿ ನೆಲೆಸಿರುವಂತಹ ಜನರಿಗೂ ನೆಮ್ಮದಿ ಇಲ್ಲ. ಮೊದಲನೇದಾಗಿ ಅಲ್ಲಿ ಹಿಂದೂಗಳಂತೂ ಬದುಕಲಾರದ ಸ್ಥಿತಿಗೆ ಹೋಗಿದ್ದಾರೆ. ಅದರಲ್ಲೂ ಇತ್ತೀಚಿನ ದಿನಗಳಲ್ಲಿ ಅಲ್ಲಿನ ಹಿಂದೂಗಳ ಪರಿಸ್ಥಿತಿಯನ್ನ ಕೇಳೋದೇ ಬೇಡ. ಆ ರೀತಿಯ ಒಂದು ಸಿಚುವೇಶನ್ ಅಲ್ಲಿ ನಿರ್ಮಾಣ ಆಗಿದೆ. ಬಾಂಗ್ಲಾ ಮತ್ತು ಭಾರತದ ನಡುವೆ ಪರಿಸ್ಥಿತಿ ಸ್ವಲ್ಪ ಉಲ್ಬಣಿಸುವಂತಹ ಹಂತಕ್ಕೆ ಹೋಗಿದೆ ಅಂತ ಅನಿಸ್ತಾ ಇದೆ. ಇದಕ್ಕೆ ಕಾರಣ ಏನು ಗೊತ್ತಾ? ನಿಮಗೆಲ್ಲ ಗೊತ್ತಿರುವ ಹಾಗೆ ಬಾಂಗ್ಲಾದೇಶ ತನ್ನ ಸರ್ವಿಲೆನ್ಸ್ ಡ್ರೋನ್ ಅನ್ನ ಭಾರತದ ಗಡಿಯಲ್ಲಿ ನಿಯೋಜನೆ ಮಾಡಿತ್ತು. ನೀವೆಲ್ಲ ಆ ಸುದ್ದಿಯನ್ನ ನೋಡಿರ್ತೀರಿ. ಇದಾಗ್ತಿದ್ದ ಹಾಗೆ ಭಾರತ ಒಂದು ಹೆಜ್ಜೆ ಮುಂದಿಟ್ಟಿದೆ. ತನ್ನ ಸೇನೆಯನ್ನ ಝೀರೋ ಲೈನ್ಗೆ ಕಳುಹಿಸಿದೆ. ಇದು ದೊಡ್ಡ ಹೆಜ್ಜೆ. ಭಾರತ ಇದೇ ಮೊಟ್ಟ ಮೊದಲ ಬಾರಿಗೆ ತನ್ನ ಸೇನೆಯನ್ನ ಝೀರೋ ಲೈನ್ಗೆ ಕಳುಹಿಸಿದ್ದು. ಬಾಂಗ್ಲಾ ಮತ್ತು ಭಾರತದ ನಡುವೆ ಎಷ್ಟು ಟೆನ್ಷನ್ ಜಾಸ್ತಿ ಆಗಿದೆ ಅನ್ನುವಂಥದ್ದು ಇದರಿಂದ ಗೊತ್ತಾಗ್ತಾ ಇದೆ. ಇದೆಲ್ಲದರ ನಡುವೆ ಬಾಂಗ್ಲಾದ ಒಬ್ಬ ತುಂಬಾ ಪ್ರಭಾವಿ ವ್ಯಕ್ತಿ ಭಾರತಕ್ಕೊಂದು ಧಮಕಿ ಹಾಕಿದ್ದಾನೆ. ಆತ ಏನ್ ಹೇಳಿದಾನೆ ಕೇಳಿದ್ರೆ, ನಾವು ಯುದ್ಧಕ್ಕೆ ಸಿದ್ಧ ಇದ್ದೀವಿ. ಕೇವಲ 4 ದಿನದಲ್ಲಿ ಕೋಲ್ಕತ್ತಾವನ್ನು ವಶಕ್ಕೆ ಪಡಿತೀವಿ, ಅಸ್ಸಾಮನ್ನ ಕೂಡ ವಶಕ್ಕೆ ಪಡಿತೀವಿ. ಈ ರೀತಿಯಾಗಿ ಒಂದು ಪುಂಖಾನುಪುಂಖವಾಗಿ ಸ್ಟೇಟ್ಮೆಂಟ್ ಕೊಟ್ಟಿದ್ದಾನೆ. ಇದು ಬಾಂಗ್ಲಾದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ. ಹಾಗಾದ್ರೆ ಮಿತ್ರರೇ, ಭಾರತದ ಸೇನೆ ಝೀರೋ ಲೈನ್ಗೆ ಹೋಗಿದ್ಯಾಕೆ? ಬಾಂಗ್ಲಾದೇಶ ಡ್ರೋನ್ ಅನ್ನ ಡಿಪ್ಲಾಯ್ ಮಾಡಿದ್ದಕ್ಕೂ ಭಾರತದ ಸೇನೆ ಝೀರೋ ಲೈನ್ಗೆ ಹೋಗಿದ್ದಕ್ಕೂ ಒಂದಕ್ಕೊಂದು ಸಂಬಂಧ ಇದೆಯಾ? ಇದೆಲ್ಲದನ್ನ ಈ ವಿಡಿಯೋದಲ್ಲಿ ಬಹಳ ಡೀಟೇಲ್ ಆಗಿ ನಿಮಗೆ ತಿಳಿಸ್ಕೊಡ್ತೀನಿ. ನೀವು ಈ ವಿಡಿಯೋನ ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ಮಿತ್ರರೇ, ನಾವೆಷ್ಟೇ ದೊಡ್ಡದಾಗಿ ಬೆಳೆದಿರಬಹುದು, ಆದ್ರೆ ನಮ್ಮ ಸ್ಟ್ರೆಂತ್ ಏನು ಅನ್ನುವಂಥದ್ದು ನಮಗೆ ಗೊತ್ತಿರಬೇಕು. ಆ ಸ್ಟ್ರೆಂತ್ ಗೊತ್ತಿಲ್ಲ ಅಂತಂದ್ರೆ ನಾವು ಯಾವಾಗ ಬೇಕಾದ್ರೂ ಒದೆ ತಿಂತೀವಿ. ಸಾಮಾನ್ಯವಾಗಿ ನೀವು ದೊಡ್ಡ ಕುಸ್ತಿಪಟು ಅಂತ ಅಂದುಕೊಳ್ಳಿ, ಆತನಿಗೂ ಆತನ ಸ್ಟ್ರೆಂತ್ ಬಗ್ಗೆ ಗೊತ್ತಿರುತ್ತೆ. ನಾನು ಇಷ್ಟು ಮಾತ್ರ ಸೆಣಸಾಡಬಲ್ಲೆ, ನಾನು ಇಂಥವ್ರ ಜೊತೆಗೆ ಕುಸ್ತಿ ಮಾಡ್ತೀನಿ, ಇದೆಲ್ಲದೂ ಅವ್ರಿಗೆ ಗೊತ್ತಿರುತ್ತೆ. ಅದರ ಪರಿಮಿತಿಯಲ್ಲೇ ಅವರು ಇರ್ತಾರೆ. ಯಾವಾಗ ಆ ಮಿತಿಯನ್ನ ದಾಟ್ತಾರೋ ಒದೆ ತಿನ್ನೋದು ಗ್ಯಾರಂಟಿ. ಈಗ ಬಾಂಗ್ಲಾದೇಶದ ಪರಿಸ್ಥಿತಿ ಹಾಗೆ ಆದಂತೆ ಕಂಡು ಬರ್ತಾ ಇದೆ. ಬಾಂಗ್ಲಾದೇಶದವರಿಗೆ ಅವರ ಸ್ಟ್ರೆಂತ್ ಮರೆತು ಹೋದಂತೆ ಕಾಣ್ತಾ ಇದೆ. ಅದೆಲ್ಲ ಹಾಗಿರ್ಲಿ. ನೀವೆಲ್ಲ ಒಂದು ಸುದ್ದಿಯನ್ನ ನೋಡಿರ್ತೀರಿ. ಬಾಂಗ್ಲಾದೇಶ TB2 ಬೈರೆಕ್ಟರ್ ಡ್ರೋನ್ ಅನ್ನ ಭಾರತದ ಗಡಿಯಲ್ಲಿ ನಿಯೋಜನೆ ಮಾಡಿದೆ. ಇದು ಟರ್ಕಿ ನಿರ್ಮಿತ ಡ್ರೋನ್ಗಳು. ಈಗಾಗಲೇ ಬಾಂಗ್ಲಾದೇಶ ಟರ್ಕಿಯಿಂದ 12 ಡ್ರೋನ್ಗಳನ್ನ ಖರೀದಿಯ ಒಪ್ಪಂದವನ್ನ ಮಾಡಿಕೊಂಡಿದೆ. ಈಗಾಗಲೇ 6 ಡ್ರೋನ್ಗಳು ಬಾಂಗ್ಲಾದೇಶಕ್ಕೆ ಬಂದಿದೆ. ಅದೆಲ್ಲವೂ ಕೂಡ ಸೇನೆಯಲ್ಲಿ ನಿಯೋಜನೆಗೊಂಡಿದ್ವು. ಆ ಡ್ರೋನ್ಗಳನ್ನ ಈಗ ಭಾರತದ ಗಡಿಗೆ ಬಾಂಗ್ಲಾದೇಶ ನಿಯೋಜನೆ ಮಾಡಿತ್ತು. ಇದು ಒಂದು ರೀತಿಯಲ್ಲಿ ಟೆನ್ಷನ್ಗೆ ಕಾರಣ ಆಗಿತ್ತು. ಯಾಕೋಸ್ಕರವಾಗಿ ಬಾಂಗ್ಲಾ ಈ ಡ್ರೋನ್ಗಳನ್ನ ಭಾರತದ ಗಡಿಗೆ ನಿಯೋಜನೆ ಮಾಡಿದೆ? ಮಿತ್ರರೇ, ಬಾಂಗ್ಲಾ ಭಾರತದೊಂದಿಗೆ ಯುದ್ಧ ಮಾಡೋದಕ್ಕೆ ಈ ಡ್ರೋನ್ ಅನ್ನ ನಿಯೋಜನೆ ಮಾಡಿದ್ದಲ್ಲ. ಭಾರತದ ಸೇನೆಯ ಭಯದಿಂದ ಈ ಡ್ರೋನ್ ಅನ್ನು ನಿಯೋಜನೆ ಮಾಡಿದ್ದು. ಈ ಡ್ರೋನ್ಗಳಿದಾವಲ್ಲ, ಸರ್ವಿಲೆನ್ಸ್ ಡ್ರೋನ್ಗಳು, ಅಂದ್ರೆ ಶತ್ರು ಪಡೆಯ ಮೇಲೆ ನಿಗಾ ವಹಿಸೋದಕ್ಕೆ ಬಳಸುವಂತಹ ಡ್ರೋನ್ಗಳು. ಇದನ್ನ ನೀವು ಸೂಕ್ಷ್ಮವಾಗಿ ಅರ್ಥ ಮಾಡ್ಕೊಳ್ಬೇಕು ಅಂತಂದ್ರೆ, ಭಾರತದ ಸೇನೆ ಸ್ವಲ್ಪ ಮೈ ಕೊಡವಿದಂತೆ ಕಾಣ್ತಾ ಇದೆ. ಭಾರತದ ಸೇನೆ ದೊಡ್ಡದಾಗಿ ಏನೂ ಮಾಡಿಲ್ಲ. ಅವ್ರು ಸ್ವಲ್ಪ ಮೈ ಕೊಡವಿ ಎದ್ ನಿಂತಂತೆ ಕಾಣ್ತಾ ಇದೆ. ಅಷ್ಟಕ್ಕೆ ಬಾಂಗ್ಲಾದೇಶ ಈಗ ಭಯಗೊಂಡು ತನ್ನ ಡ್ರೋನ್ಗಳನ್ನ ಗಡಿಯಲ್ಲಿ ನಿಯೋಜನೆ ಮಾಡಿದೆ. ಅಂದ್ರೆ ಶತ್ರು ಪಡೆ ಎಲ್ಲಾದ್ರೂ ಮುಂದೆ ಬರ್ತಾ ಇದೆಯಾ, ಏನ್ ಮಾಡ್ತಾ ಇದ್ದಾರೆ, ಈ ಭಯ ಅವರಿಗೆ ಶುರುವಾಗಿದೆ. ಭಾರತ ಮತ್ತು ಬಾಂಗ್ಲಾದ ನಡುವೆ ಸುದೀರ್ಘವಾದಂತಹ ಗಡಿ ಇದೆ. ಇದರಲ್ಲಿ ಪಶ್ಚಿಮ ಬಂಗಾಳದಲ್ಲಿ ಬರುವಂತಹ ಮುರ್ಷಿದಾಬಾದ್ ಅನ್ನುವಂತಹ ಪ್ರದೇಶ ಏನಿದೆ, ಅಲ್ಲಿ ಬಾಂಗ್ಲಾದೇಶ ಮತ್ತು ಭಾರತದ ನಡುವೆ ಎಕ್ಸಾಕ್ಟ್ ಆದಂತಹ ಗಡಿ ಇಲ್ಲ. ಅಲ್ಲಿ ಒಂದು ಕಡೆ ಬಾಂಗ್ಲಾದೇಶದ ಬಾರ್ಡರ್ ಬರುತ್ತೆ, ಮತ್ತೊಂದು ಕಡೆ ಭಾರತದ ಬಾರ್ಡರ್ ಬರುತ್ತೆ, ಮಧ್ಯದಲ್ಲಿ ನದಿ ಇದೆ. ಈ ಭಾಗದಲ್ಲಿ ಭಾರತ ಏನ್ ಮಾಡ್ತಾ ಇತ್ತು, ಸೇನೆಯನ್ನ ಬಹಳ ದೂರದಲ್ಲಿ ಇರಿಸ್ತಾ ಇತ್ತು. ನಮ್ಮ BSF ಸಿಬ್ಬಂದಿ ಬಾಂಗ್ಲಾದ ಗಡಿಯಲ್ಲಿ ಹೋಗಿ ಕಾಯ್ತಾ ಇರಲಿಲ್ಲ, ಬಹಳ ದೂರದಲ್ಲಿ ಇರ್ತಾ ಇದ್ರು. ಅಂದ್ರೆ ಆಕ್ಚುಯಲ್ ಗಡಿಯಿಂದಲೂ ಒಳಗಡೆ ಭಾರತದ ಸೇನೆ ಇರ್ತಾ ಇತ್ತು. ಈಗ ಭಾರತ ಒಂದು ನಿರ್ಧಾರ ಕೈಗೊಂಡಿದೆ. ಆಕ್ಚುಯಲ್ ಗಡಿ ಝೀರೋ ಲೈನ್ ಅಂತ ಕರೆಯಲಾಗುತ್ತೆ, ಅಲ್ಲಿಗೆ ಭಾರತದ ಸೇನೆಯನ್ನ ನಿಯೋಜನೆ ಮಾಡಲಾಗಿದೆ. ಈಗಾಗಲೇ 3 ಬೆಟಾಲಿಯನ್ ಅನ್ನ ಅಲ್ಲಿ ನಿಯೋಜನೆ ಮಾಡಿದೆ. ಭಾರತದ BSF DG ಆದಂತಹ ಅನಿಲ್ ಕುಮಾರ್ ಸಿನ್ಹಾ ಈ ಬಗ್ಗೆ ಹೇಳಿಕೆಯನ್ನ ಕೂಡ ಕೊಟ್ಟಿದ್ದಾರೆ. ನಮ್ಮ 3 ಬೆಟಾಲಿಯನ್ ಈಗಾಗಲೇ ಝೀರೋ ಲೈನ್ಗೆ ಹೋಗಿದೆ. ಪರಕ್ಕಾಟು ಕರ್ತಾಮಿಚಾರ್ ವರೆಗೂ ಕೂಡ ನಮ್ಮ ಸೇನೆಯನ್ನ ಝೀರೋ ಲೈನ್ಗೆ ಕಳುಹಿಸಿದೀವಿ ಅಂತ ಭಾರತದ BSF ನ DGನೇ ಹೇಳಿಕೆ ಕೊಟ್ಟಿದ್ದಾರೆ. ಮಿತ್ರರೇ, ಇದು ದೊಡ್ಡ ಹೆಜ್ಜೆ. ಯಾಕೆಂದ್ರೆ ನಮ್ಮ ಸೇನೆ ಈಗಾಗಲೇ ಗಡಿಗೆ ಹೋಗಿದೆ. ಇದಿಷ್ಟು ಮಾತ್ರ ಅಲ್ಲ, ಭಾರತ ಮತ್ತು ಬಾಂಗ್ಲಾದ ಗಡಿ ಇದೆಯಲ್ಲ, ಸಂಪೂರ್ಣ ಏರಿಯಾದಲ್ಲೂ ಕೂಡ ಭಾರತದ ಸೇನೆಯ ಸಂಖ್ಯೆ ನಿರಂತರವಾಗಿ ಹೆಚ್ಚಾಗ್ತಾ ಇದೆ. ಭಾರತದ ಸೇನೆಯ ಈ ಅಗ್ರೆಸಿವ್ ನಡೆಯನ್ನ ನೋಡಿಯೇ ಬಾಂಗ್ಲಾದೇಶ ಈಗ ಡ್ರೋನ್ಗಳನ್ನು ನಿಯೋಜನೆ ಮಾಡಿದ್ದು. ಅದನ್ನ ಬಿಟ್ಟು ಸುಮ್ಮನೆ ಏನೋ ಡ್ರೋನ್ ಅನ್ನು ನಿಯೋಜನೆ ಮಾಡಿಲ್ಲ. ಅವ್ರಿಗೆ ಭಯ ಶುರುವಾಗಿದೆ. ಯಾವಾಗ ಸೇನೆ ಒಳಗೆ ನುಗ್ಗು ಬಿಡುತ್ತೋ, ಎಲ್ಲಿ ಭಾರತ ಅಗ್ರೆಸಿವ್ ಆಗಿ ಒಳಗೆ ಬಂದ್ಬಿಡುತ್ತೋ ಅನ್ನುವಂತಹ ಭಯ ಕಾಡ್ತಾ ಇದೆ. ಇದರ ನಡುವೆ ಟೆನ್ಷನ್ ಹೆಚ್ಚಾಗಿದ್ದೆ ಗೊತ್ತಾ? ಇಷ್ಟು ದಿನ ಭಾರತ ಏನ್ ಮಾಡ್ತಾ ಇತ್ತು, ಇಲ್ಲಿ ನಮ್ಮ ಪ್ರಧಾನಿ ಇರಬಹುದು, ನಮ್ಮ ಸರ್ಕಾರ ಇರಬಹುದು, ಸ್ಟೇಟ್ಮೆಂಟ್ಗಳನ್ನ ಮಾತ್ರ ಕೊಡ್ತಾ ಇದ್ರು. ಬಾಂಗ್ಲಾದೇಶ ತನ್ನ ಮಿತಿಯಲ್ಲಿರಬೇಕು, ಅಲ್ಲಿನ ಹಿಂದೂಗಳ ರಕ್ಷಣೆಯನ್ನ ಮಾಡಬೇಕು, ಈ ರೀತಿಯಾದಂತಹ ಸ್ಟೇಟ್ಮೆಂಟ್ಗಳು ಮಾತ್ರ ಬರ್ತಾ ಇದ್ವು. ಫಾರ್ ದಿ ಫಸ್ಟ್ ಟೈಮ್, ಅಂದ್ರೆ ಯೂನಿಸ್ ಸರ್ಕಾರ ರಚನೆಯಾದ ಬಳಿಕ ಭಾರತದ ಹೈ ರ್ಯಾಂಕ್ ಆಫೀಸರ್ ಈಗ ಢಾಕಾಗೆ ಭೇಟಿ ಕೊಡ್ತಾ ಇದ್ದಾರೆ. ಭಾರತದ ವಿದೇಶಾಂಗ ಇಲಾಖೆಯ ಕಾರ್ಯದರ್ಶಿಯಾಗಿರುವಂತಹ ವಿಕ್ರಮ್ ಮಿಸ್ತ್ರಿ ಢಾಕಾಗೆ ಹೋಗ್ತಾ ಇದ್ದಾರೆ. ಢಾಕಾಗೆ ಯಾಕೆ ಹೋಗ್ತಾ ಇದ್ದಾರೆ? ಇವರು ಢಾಕಾಗೆ ಹೋಗಿ ಏನು ಮಾತುಕತೆ ಮಾಡೋದಕ್ಕೆ ಹೋಗ್ತಾ ಇಲ್ಲ. ನೀವು ಶಾಂತಿಯಿಂದ ಇರಿ, ನಾವು ಸುಮ್ಮನೆ ಇರ್ತೀವಿ, ಹೀಗೆಲ್ಲ ಹೇಳೋದಕ್ಕೆ ಹೋಗ್ತಾ ಇಲ್ಲ. ಅಂದ್ರೆ ಒಂದು ರೀತಿಯಲ್ಲಿ ಅಂತಿಮವಾಗಿ ವಾರ್ನಿಂಗ್ ಕೊಡೋದಕ್ಕೆ ಹೋಗ್ತಾ ಇದ್ದಾರೆ. ಇದನ್ನ ನಿಮ್ಗೆ ಹೇಗೆ ವಿವರಿಸಬಹುದು ಅಂತಂದ್ರೆ, ಕೌರವರು ಮತ್ತು ಪಾಂಡವರ ನಡುವೆ ಯುದ್ಧ ಸನ್ನಿಹಿತವಾಗಿತ್ತು. ಯುದ್ಧ ಆಗೋದು ಬಹಳ ಪಕ್ಕ ಆಗಿತ್ತು. ಆಗ ಕೃಷ್ಣ ಏನ್ ಮಾಡ್ತಾನೆ,
ಅಂತಿಮವಾಗಿ ಒಂದು ಸಂಧಾನಕ್ಕೆ ಮುಂದಾಗ್ತಾನೆ. ಯುದ್ಧ ಬೇಡಪ್ಪ, 5 ಗ್ರಾಮವನ್ನ ಕೊಟ್ಟರು ಸಾಕು, ನಾ ಪಾಂಡವರನ್ನ ಒಪ್ಪಿಸ್ತೀನಿ, ಯುದ್ಧ ಆಗೋದಿಲ್ಲ ಅಂತ ಕೇಳೋದಕ್ಕೆ, ಅಂದ್ರೆ ಸಂಧಾನಕ್ಕೋಸ್ಕರವಾಗಿ ಕೃಷ್ಣ ಕೌರವರ ಬಳಿಗೆ ಬರ್ತಾನೆ. ಆದ್ರೆ ಕೌರವರಿಗೆ ಅದು ಯಾವುದು ಅರ್ಥ ಆಗೋದಿಲ್ಲ. ಆ ಕೃಷ್ಣನನ್ನೇ ಬಂಧಿಸೋದಕ್ಕೆ ದುರ್ಯೋಧನ ಮುಂದಾಗ್ತಾನೆ. ಅಂತಹ ಒಂದು ಹೀನ ಕೆಲಸವನ್ನ ಕೌರವರು ಮಾಡ್ತಾರೆ. ಅಂತಿಮವಾಗಿ ನಾಶ ಆಗಿ ಹೋಗ್ತಾರೆ. ಈಗಲೂ ಮಿತ್ರರೇ, ಭಾರತದ ವಿದೇಶಾಂಗ ಕಾರ್ಯದರ್ಶಿ ವಿಕ್ರಮ್ ಮಿಸ್ತ್ರಿ ಬಾಂಗ್ಲಾಗೆ ಹೋಗ್ತಾ ಇದ್ದಾರಲ್ಲ, ಇವರು ಇದೇ ರೀತಿಯ ಒಂದು ಸಂಧಾನಕ್ಕೋಸ್ಕರವಾಗಿ ಹೋಗ್ತಾ ಇದ್ದಾರೆ. ನಿಮ್ಮ ಮಿತಿಯಲ್ಲಿ ನೀವು ಇದ್ರೆ ಒಳ್ಳೇದು, ಏನಾದರೂ ಸ್ವಲ್ಪ ಹದ್ದು ಮೀರಿದ್ದೆ ಆದ್ರೆ ಮತ್ತೆ ನೀವು ವಿಕ್ಟಿಮ್ ಕಾರ್ಡ್ ಅನ್ನ ಪ್ಲೇ ಮಾಡಬೇಡಿ, ಸ್ವಲ್ಪ ಎಚ್ಚರಿಕೆಯಿಂದ ಇರಿ ಅಂತ ಹೇಳಿ ತಿಳಿಸೋದಕ್ಕೋಸ್ಕರವಾಗಿ, ಅಂತಿಮವಾಗಿ ವಾರ್ನಿಂಗ್ ಮಾಡೋದಕ್ಕೋಸ್ಕರವಾಗಿ ಅವರು ಬಾಂಗ್ಲಾಗೆ ಹೋಗ್ತಾ ಇದ್ದಾರೆ. ಇದೆಲ್ಲದರ ನಡುವೆ ಬಾಂಗ್ಲಾದೇಶ ಏನ್ ಮಾಡ್ತಾ ಇದೆ ಗೊತ್ತಾ? ತನ್ನ ಮಿತಿಯನ್ನ ಮೀರಿ ವರ್ತಿಸ್ತಾ ಇದೆ. ಬಾಂಗ್ಲಾದೇಶ ಆರ್ಮಿಯ ಒಬ್ಬ ಎಕ್ಸ್ ಮೇಜರ್ ಜನರಲ್ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾನೆ. ಇವತ್ತಿದು ಬಹಳ ವೈರಲ್ ಆಗ್ತಾ ಇದೆ. ಆತ ಏನ್ ಹೇಳಿದಾನೆ ಗೊತ್ತಾ? ನಾವು ಯುದ್ಧಕ್ಕೆ ಸಿದ್ಧ ಇದ್ದೀವಿ, ಒಂದು ವೇಳೆ ನಾವೇನಾದರೂ ಯುದ್ಧ ಮಾಡಿದ್ದೆ ಆದ್ರೆ ಭಾರತದ ಕೋಲ್ಕತ್ತಾ ಮತ್ತು ಅಸ್ಸಾಮನ್ನ ಕೇವಲ 4 ದಿನದಲ್ಲಿ ವಶಕ್ಕೆ ಪಡಿತೀವಿ ಅಂತ ಸ್ಟೇಟ್ಮೆಂಟ್ ಕೊಟ್ಟಿದ್ದಾನೆ. ಈತನ ಮಾತನ್ನ ಕೇಳಿ ಕಿವಿ ತಂಪು ಮಾಡಿಕೊಂಡಿರುವಂತಹ ಹುಚ್ಚು ಬಾಂಗ್ಲಾದೇಶಿಗರು ಈತ ಮಾತನಾಡಿರುವಂತಹ ವಿಡಿಯೋ ಕ್ಲಿಪ್ಪಿಂಗ್ ಅನ್ನ ಸಿಕ್ಕಾಪಟ್ಟೆ ಶೇರ್ ಮಾಡ್ತಾ ಇದ್ದಾರೆ, ವೈರಲ್ ಮಾಡ್ತಾ ಇದ್ದಾರೆ. ಅಂದ್ರೆ ಭಾರತಕ್ಕೆ ಬಾಂಗ್ಲಾದೇಶದ ಆರ್ಮಿಯ ಎಕ್ಸ್ ಮೇಜರ್ ಒಬ್ಬ ಧಮಕಿ ಹಾಕಿದ್ದಾನೆ, ನಾವು 4 ದಿನದಲ್ಲಿ ಕೋಲ್ಕತ್ತಾವನ್ನು ವಶಕ್ಕೆ ಪಡಿತೀವಿ, ಅಸ್ಸಾಮನ್ನ ವಶಕ್ಕೆ ಪಡಿತೀವಿ. ಮಿತ್ರರೇ, ಒಮ್ಮೆ ನಿಮಗೆ ಬಾಂಗ್ಲಾದೇಶದ ಮಿಲಿಟರಿಯ ಸ್ಟ್ರೆಂತ್ ಅನ್ನ ಚಿಕ್ಕದಾಗಿ ಹೇಳ್ಬಿಡ್ತೀನಿ. ಅವ್ರು ಎಷ್ಟು ದಿನದಲ್ಲಿ ವಶಕ್ಕೆ ಪಡಿಬಹುದು ಅಥವಾ ಎಷ್ಟು ದಿನದಲ್ಲಿ ಸರ್ವನಾಶ ಆಗಬಹುದು ಅಂತ ನೀವೇ ಅರ್ಥ ಮಾಡ್ಕೊಳ್ಳಿ. ಮಿತ್ರರೇ, ಬಾಂಗ್ಲಾದೇಶದ ಬಳಿಯಲ್ಲಿ ಒಟ್ಟು 1,63,000 ಸೈನಿಕರಿದ್ದಾರೆ. ಭಾರತದ ಬಳಿಯಲ್ಲಿ 14 ಲಕ್ಷ ಸೈನಿಕರಿದ್ದಾರೆ. ಹಾಗೆ ಬಾಂಗ್ಲಾದೇಶದ ಸೇನೆಯಲ್ಲಿ 320 ಟ್ಯಾಂಕ್ಸ್ಗಳಿದ್ದಾವೆ. ಭಾರತದ ಬಳಿಯಲ್ಲಿ 4,614 ಇದೆ. ಹಾಗೆ ಬಾಂಗ್ಲಾದೇಶದ ಬಳಿಯಲ್ಲಿ 27 ಸೆಲ್ಫ್ ಪ್ರೊಪೆಲ್ಲರಿ ಆರ್ಟಿಲರೀಸ್ ಇದೆ. ಭಾರತದ ಬಳಿಯಲ್ಲಿ 140 ಇದೆ. ಟೋರ್ಡ್ ಆರ್ಟಿಲರಿ ಬಾಂಗ್ಲಾದೇಶದ ಬಳಿ ಕೇವಲ 437 ಇದ್ರೆ ಭಾರತದ ಬಳಿಯಲ್ಲಿ 3,243 ಇದೆ. ಹಾಗೆ ಭಾರತದ ಬಳಿಯಲ್ಲಿ 702 ರಾಕೆಟ್ ಆರ್ಟಿಲರೀಸ್ ಇದ್ರೆ ಬಾಂಗ್ಲಾದ ಬಳಿಯಲ್ಲಿ ಕೇವಲ 71 ಇದೆ. ಏರ್ ಕ್ರಾಫ್ಟ್ ವಿಚಾರಕ್ಕೆ ಬರೋದಾದ್ರೆ ಭಾರತದ ಬಳಿಯಲ್ಲಿ ಒಟ್ಟು 2,296 ಏರ್ ಕ್ರಾಫ್ಟ್ ಇದ್ರೆ ಬಾಂಗ್ಲಾದ ಬಳಿಯಲ್ಲಿ ಕೇವಲ 216 ಇದೆ. ಭಾರತದ ಬಳಿಯಲ್ಲಿ 606 ಫೈಟರ್ ಜೆಟ್ಗಳಿದ್ರೆ ಬಾಂಗ್ಲಾದೇಶದ ಬಳಿ ಕೇವಲ 44 ಇದೆ. ಭಾರತದ ಬಳಿಯಲ್ಲಿ ರಫೇಲ್ ಇದ್ರೆ ಬಾಂಗ್ಲಾದೇಶದ ಬಳಿಯಲ್ಲಿ ರಫೇಲ್ಗೆ ಟಕ್ಕರ್ ಕೊಡುವಂತಹ ಒಂದೇ ಒಂದು ಯುದ್ಧ ವಿಮಾನ ಇಲ್ಲ. ಅಂತಹ ಬಾಂಗ್ಲಾದೇಶ ಭಾರತಕ್ಕೆ ಧಮಕಿ ಹಾಕ್ತಾ ಇದೆ. 4 ದಿನದಲ್ಲಿ ಇವರು ಕೋಲ್ಕತ್ತಾವನ್ನು ವಶಕ್ಕೆ ಪಡಿತಾರಂತೆ, ಅಸ್ಸಾಮನ್ನು ವಶಕ್ಕೆ ಪಡಿತಾರಂತೆ. ಮಿತ್ರರೇ, ಆ ಆರ್ಮಿ ಜನರಲ್ ತಲೆಗೆ ಮರ ಬಿದ್ದಿದೆ ಅಂತ ಅನ್ಸುತ್ತೆ. ಇದಕ್ಕಿಂತ ಮುಂದುವರೆದು ಹೇಳಬೇಕು ಅಂತಂದ್ರೆ ಭಾರತ ವಿಶ್ವದ ಮಿಲಿಟರಿಯ ಶಕ್ತಿಯಲ್ಲಿ 4ನೇ ರ್ಯಾಂಕ್ ಅನ್ನು ಹೊಂದಿದೆ. ಬಾಂಗ್ಲಾದೇಶ 37ನೇ ರ್ಯಾಂಕ್ ನಲ್ಲಿದೆ. ಹಾಗೆ ಭಾರತ ತನ್ನ ಮಿಲಿಟರಿಗೋಸ್ಕರವಾಗಿ ವಾರ್ಷಿಕವಾಗಿ 6 ಲಕ್ಷ ಕೋಟಿಯಷ್ಟು ಖರ್ಚು ಮಾಡಿದ್ರೆ ಬಾಂಗ್ಲಾದೇಶದ ಮಿಲಿಟರಿ ಬಜೆಟ್ 50,000 ದಾಟೋದಿಲ್ಲ. ಇಂತಹ ಬಾಂಗ್ಲಾದೇಶ ಈಗ ಭಾರತಕ್ಕೆ ಧಮಕಿ ಹಾಕ್ತಾ ಇದೆ. ನಾವು ಕೇವಲ 4 ದಿನದಲ್ಲಿ ಕೋಲ್ಕತ್ತಾವನ್ನು ವಶಕ್ಕೆ ಪಡಿತೀವಿ, 4 ದಿನದಲ್ಲಿ ಅಸ್ಸಾಮನ್ನು ವಶಕ್ಕೆ ಪಡಿತೀವಿ ಅಂತ. ಮಿತ್ರರೇ, ಭಾರತ ಒಂದು ಟೈಮ್ಗಾಗಿ ಕಾಯ್ತಾ ಇದೆ. ಬಾಂಗ್ಲಾದೇಶದ ಪ್ರತಿ ಮೂಮೆಂಟ್ ಅನ್ನು ಗಮನಿಸ್ತಾ ಇದ್ರೆ ಯುದ್ಧ ಆದರೂ ಕೂಡ ಆಶ್ಚರ್ಯ ಇಲ್ಲ. ನನಗನ್ಸುತ್ತೆ ಮಿತ್ರರೇ, ಈ ಹಿಂದೆ 1971ರಲ್ಲಿ ಬಾಂಗ್ಲಾ ಯುದ್ಧ ಆಗಿತ್ತಲ್ಲ, ಪಾಕಿಸ್ತಾನದಿಂದ ಬಾಂಗ್ಲಾದೇಶವನ್ನು ವಿಮೋಚನೆ ಮಾಡ್ತಲ್ಲ ಭಾರತ, ಆ ಸಂದರ್ಭದಲ್ಲೂ ಕೂಡ ಅವರು ಟೈಮ್ಗಾಗಿ ಕಾದಿದ್ರು. ಟೈಮ್ ಬರಬೇಕು, ಆ ಸಂದರ್ಭದಲ್ಲಿ ನಾವು ಯುದ್ಧ ಮಾಡ್ತೀವಿ ಅಂತ. ಈಗಲೂ ಕೂಡ ಭಾರತ ಟೈಮ್ಗಾಗಿ ಕಾಯ್ತಾ ಇದೆ. ಈಗ ನಾವೇನು ವೆದರು ಮತ್ತೊಂದು ಅದಕ್ಕೆಲ್ಲ ಕಾಯ್ತಾ ಇಲ್ಲ. ಅಮೆರಿಕದಲ್ಲಿ ಸ್ವಲ್ಪ ಸರ್ಕಾರ ಬದಲಾಗಲಿ, ಈ ಬೈಡನ್ ಒಬ್ಬ ಹೋದ್ರೆ ಸಾಕು ಅಂತ ಕಾಯ್ತಿದ್ದಂತೆ ಕಾಣ್ತಾ ಇದೆ. ಯಾಕೆಂದ್ರೆ ಭಾರತದ ಪ್ರತಿ ಮೂವ್ಮೆಂಟ್ಗಳು ಕೂಡ ಹಾಗೆ ಇದೆ. ಗಡಿಯಲ್ಲಿ ತನ್ನ ಸೇನೆಯನ್ನು ಜಾಸ್ತಿ ಮಾಡ್ತಾ ಇದ್ದಾರೆ. ಈಗಾಗಲೇ 0 ಲೈನ್ಗೆ ಭಾರತದ BSF ಸೇನೆ ಹೋಗಿ ನಿಂತಿದೆ. ಮುಂದಿನ ದಿನಗಳಲ್ಲಿ ಏನಾಗುತ್ತೆ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ. ಜೊತೆಗೆ ಇನ್ನೊಂದನ್ನು ಗಮನಿಸಬೇಕು, ಬಾಂಗ್ಲಾದೇಶದವರು ಇಷ್ಟೆಲ್ಲ ಹಾರಾಡ್ತಾ ಇದಾರಲ್ಲ, ಭಾರತ ಒಂದು ನ್ಯೂಕ್ಲಿಯರ್ ಪವರ್ ದೇಶ. ಒಂದು ವೇಳೆ ಭಾರತದಂತಹ ದೈತ್ಯ ದೇಶದೊಂದಿಗೆ ಬಾಂಗ್ಲಾದೇಶ ಯುದ್ಧ ಮಾಡಿದ್ದೆ ಆದ್ರೆ ಕೆಲವೇ ಗಂಟೆಗಳಲ್ಲಿ ಬಾಂಗ್ಲಾದೇಶ ಸರ್ವನಾಶ ಆಗಿ ಹೋಗುತ್ತೆ. ಆದರೆ ಕೆಲವರು ಈ ಹಿಂದೆ ನಾನು ಈ ಬಗ್ಗೆ ಮಾತನಾಡಿದಂತಹ ಸಂದರ್ಭದಲ್ಲಿ ಹೇಳ್ತಾ ಇದ್ರು, ಏನ್ ಸಾರ್, ಬಾಂಗ್ಲಾದೇಶವನ್ನು ನಾವು 1 ದಿನಕ್ಕೆ ಉಡಾಯಿಸ್ಬಿಡಬಹುದು, ಅಷ್ಟೊಂದು ಶಕ್ತಿ ನಮ್ಮ ಬಳಿಯಲ್ಲಿದೆ. ಮಿತ್ರರೇ, ಹಾಗಾಗೋದಿಲ್ಲ. ಅದ್ಯಾಕೆ ಅಂತ ಚಿಕ್ಕದಾಗಿ ಹೇಳೋದಾದ್ರೆ, ಇವತ್ತು ಅಂತಾರಾಷ್ಟ್ರೀಯ ಒತ್ತಡ ಒಂದು ಇದ್ದೇ ಇರುತ್ತೆ. ಹಾಗೆ ನೋಡೋಕೋದ್ರೆ ಹಮಾಸ್ ಇರುವಂತಹದ್ದು ಎಲ್ಲಿ? ಗಾಜಾದಲ್ಲಿ. ಗಾಜಾ ಎಷ್ಟು ದೊಡ್ಡಕ್ಕಿದೆ ಹೇಳಿ? ಬೆಂಗಳೂರಿನಲ್ಲಿ ಒಂದು 4 ವಾರ್ಡನ್ನು ಹಾಕಿದ್ರೆ ಒಂದು ಗಾಜಾ ಆಗುತ್ತೆ. ಅಷ್ಟು ಚಿಕ್ಕ ಭೂಪ್ರದೇಶ. ಅದನ್ನ ಇಡೀ ಕಂಟ್ರೋಲ್ಗೆ ತೆಗೆದುಕೊಳ್ಳೋದಕ್ಕೆ ಇಸ್ರೇಲ್ಗೆ ಇವತ್ತಿಗೂ ಆಗಿಲ್ಲ. ಹಮಾಸ್ನೊಂದಿಗೆ ಈಗಲೂ ಕೂಡ ಇಸ್ರೇಲ್ನವರು ಬಡಿದಾಡ್ತಾ ಇದ್ದಾರೆ. ಯಾಕೆ ಕೇಳಿದ್ರೆ ಅಲ್ಲಿ ಕೇವಲ ಹಮಾಸ್ನವರು ಮಾತ್ರ ಇರೋದಿಲ್ಲ. ನೀವು ವಿಶ್ವದ ಯಾವುದೇ ಒತ್ತಡವನ್ನು ಗಮನಕ್ಕೆ ತೆಗೆದುಕೊಳ್ಳದೆ ಗಾಜಾವನ್ನು ವಶಕ್ಕೆ ಪಡೆಯೋದಾದ್ರೆ ಇಸ್ರೇಲ್ಗೆ ಕೇವಲ 24 ಗಂಟೆ ಸಾಕು. ಅವರ ಬಳಿಯಲ್ಲಿರುವಂತಹ ಒಂದು 10% ಶಸ್ತ್ರಾಸ್ತ್ರವನ್ನು ಗಾಜಾದ ಮೇಲೆ ಉಡಾಯಿಸಿದ್ರೆ ಸಾಕು, ಇಡೀ ಗಾಜಾ ಸರ್ವನಾಶ ಆಗಿ ಹೋಗುತ್ತೆ, ಬೂದಿ ಆಗಿ ಹೋಗುತ್ತೆ. ಆದ್ರೆ ಹಾಗೆ ಮಾಡೋದಕ್ಕೆ ಸಾಧ್ಯನಾ? ಅಲ್ಲಿರುವಂತಹ ಜನರನ್ನ ಅವರು ಹ್ಯೂಮನ್ ಶೀಲ್ಡ್ ಆಗಿ ಬಳಸ್ಕೊಳ್ತಾರೆ. ನಾಳೆ ಬಾಂಗ್ಲಾ ಮತ್ತು ಭಾರತದ ಯುದ್ಧ ಆದರೂ ಕೂಡ ಬಾಂಗ್ಲಾದೇಶ ವಿಕ್ಟಿಮ್ ಕಾರ್ಡ್ ಅನ್ನು ಪ್ಲೇ ಮಾಡುತ್ತೆ. ನಮ್ಮ ಜನರನ್ನ ಭಾರತ ಕೊಂದು ಹಾಕ್ತಾ ಇದೆ, ಅಮಾಯಕರು ಸತ್ತೋಗ್ತಾ ಇದ್ದಾರೆ, ಭಾರತ ನಿರ್ದಯವಾಗಿ ವರ್ತಿಸ್ತಾ ಇದೆ. ಅಂತಾರಾಷ್ಟ್ರೀಯ ವೇದಿಕೆಯಲ್ಲಿ ಈ ವಿಕ್ಟಿಮ್ ಕಾರ್ಡ್ ಅನ್ನು ಅವರು ಪ್ಲೇ ಮಾಡ್ತಾರೆ. ಆಗ ಭಾರತದ ಮೇಲೆ ಅಂತಾರಾಷ್ಟ್ರೀಯ ಒತ್ತಡಗಳು ಜಾಸ್ತಿ ಆಗ್ತವೆ. ಅನೇಕ ದೇಶಗಳು ಭಾರತದ ಮೇಲೆ ನಿರ್ಬಂಧವನ್ನು ವಿಧಿಸಬಹುದು. ಇಂತಹ ಒತ್ತಡಗಳು ಭಾರತಕ್ಕೆ ಎದುರಾಗುತ್ತೆ. ಅದನ್ನು ಬಿಟ್ಟು ಬಾಂಗ್ಲಾದೇಶವನ್ನು ನೀವು ಉಡಾಯಿಸಬೇಕು ಅಂತಂದ್ರೆ ಭಾರತಕ್ಕೆ ಒಂದು 1/2 ಗಂಟೆ ಸಾಕು. ನಮ್ಮ ಬಳಿಯಲ್ಲಿ ನ್ಯೂಕ್ಲಿಯರ್ ವೆಪನ್ಗಳಿಗೇನು ಕೊರತೆ ಇದೆಯಾ? ನಾವು ಇದುವರೆಗೆ ಅದನ್ನೆಲ್ಲೂ ಬಳಸಿಲ್ಲ. ಬೇಕಾದ್ರೆ
ಬೇಕಾದ್ರೆ ಒಂದೆರಡು ಟೆಸ್ಟ್ ಮಾಡಿಬಿಡಬಹುದು ಬಾಂಗ್ಲಾದೇಶದ ಮೇಲೆ. ಮಿತ್ರರೇ, ಈಗಾಗಲೇ ಬಾಂಗ್ಲಾದೇಶ ಬೆದರು ಹೋಗ್ಬಿಟ್ಟಿದೆ. ಭಾರತ ಏನು ಮಾಡಿಬಿಡುತ್ತೋ, ಏನಾದರೂ ಬಾಂಗ್ಲಾದೇಶವನ್ನು ತುಂಡು ಮಾಡಿ ಸಪರೇಟ್ ಆದಂತಹ ಒಂದು ಹಿಂದೂ ರಾಷ್ಟ್ರವನ್ನು ನಿರ್ಮಾಣ ಮಾಡಿಬಿಡುತ್ತಾ? ಯಾಕೆಂದರೆ ಭಾರತದ ಮಾಧ್ಯಮಗಳಲ್ಲಿ ಆ ರೀತಿಯ ಸುದ್ದಿಗಳು ಸಾಕಷ್ಟು ಪ್ರಸಾರ ಆಗ್ತಾ ಇದೆ. ಈ ಎಲ್ಲ ವರದಿಗಳಿಂದ ಬಾಂಗ್ಲಾದೇಶ ಕೂಡ ಆತಂಕಕ್ಕೊಳಗಾಗಿದೆ. ಅವ್ರಿಗೆ ಏನು ಮಾಡೋದಕ್ಕೂ ಗೊತ್ತಾಗದೆ ಈಗ ಮೈ ಪರಿಸ್ಕೊಳ್ತಾ ಇದ್ದಾರೆ. ನಾವು ಯುದ್ಧ ಮಾಡ್ತೀವಿ, ನಾವು ಯುದ್ಧಕ್ಕೆ ರೆಡಿ ಇದ್ದೀವಿ, ನಾವು ಪಶ್ಚಿಮ ಬಂಗಾಳದ ಕೋಲ್ಕತ್ತಾವನ್ನು ವಶಕ್ಕೆ ಪಡಿತೀವಿ, ಅಸ್ಸಾಮನ್ನು ವಶಕ್ಕೆ ಪಡಿತೀವಿ, ಮನಸ್ಸಿಗೆ ಬಂದ ಸ್ಟೇಟ್ಮೆಂಟನ್ನು ಕೊಡ್ತಾ ಇದ್ದಾರೆ. ಆದರೆ ಒಂದಂತೂ ಸತ್ಯ, ಭಾರತದ ಸೇನೆ ಸ್ವಲ್ಪ ಮೈ ಕೊಡವಿದೆ. ಇದರ ಪರಿಣಾಮ ಈಗ ಬಾಂಗ್ಲಾದಲ್ಲಿ ನೋಡೋದಕ್ಕೆ ಸಿಗ್ತಾ ಇದೆ. ಭಾರತದ ವಿದೇಶಾಂಗ ಕಾರ್ಯದರ್ಶಿ ವಿಕ್ರಮ್ ಮಿಸ್ತ್ರಿ ಬಾಂಗ್ಲಾಕ್ಕೆ ಹೋಗುವಂಥದ್ದು, ಅಲ್ಲಾಗುವಂತಹ ಮಾತುಕತೆ, ಅವರು ವಾಪಸ್ ಬಂದು ಭಾರತ ಸರ್ಕಾರಕ್ಕೆ ಏನು ಸಂದೇಶ ಕೊಡ್ತಾರೆ, ಇದೆಲ್ಲವೂ ಕೂಡ ಬಹಳ ಮುಖ್ಯವಾಗುತ್ತೆ. ಮುಂದಿನ ದಿನಗಳಲ್ಲಿ ಈ ಬಗ್ಗೆ ನಿಮಗೆ ತಿಳಿಸ್ಕೊಡುವಂತಹ ಪ್ರಯತ್ನ ಮಾಡ್ತೀನಿ. ಮಿತ್ರರೇ, ಈ ಎಲ್ಲ ಬೆಳವಣಿಗೆಗಳ ಬಗ್ಗೆ ನೀವೇನು ಹೇಳ್ತೀರಿ? ನಿಮ್ಮ ಅನಿಸಿಕೆ, ಅಭಿಪ್ರಾಯವನ್ನು ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ಜೊತೆಗೆ ನೀವಿನ್ನೂ ನಿಮ್ಮ ನೆಚ್ಚಿನ ಸಂಸ್ಕಾರ ಸೌರಭ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಎಲ್ಲ ಅಪ್ಡೇಟ್ಗಳ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಒತ್ತಿ.